ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾವು ಆಲ್ಮೋಸ್ಟ್ ಆಲ್ ರೀಸೆಂಟ್ ವಿಡಿಯೋದಲ್ಲಿ ಹೇಳಿದ್ದೆ ಮರ್ಗಸಿ ಮಾಡಿಸ್ತಿದ್ವಿ ಅಂತ. ಮರ್ಗಸಿ ಕೂಡ ಎಲ್ಲ ಕೂಡ ಕಂಪ್ಲೀಟಾಗಿ ಮುಗೀತು ಇವತ್ತಿಗೆ. ಇವಾಗ ಏನಪ್ಪ ಅಂದರೆ, ಈ ನಮ್ಮ ರೋಬಸ್ಟ ತೋಟ ಲಾಸ್ಟಿಗೆ ಫೈನಲಾಗಿ ಮಾಡಿಸಿದ್ವಿ. ಇಲ್ಲಿ ನಾವು ಎಲ್ಲ ಕಡೆನೂ ಕಂಪ್ಲೀಟ್ ಮರಗಳನ್ನ ಹಾಕಿರಲಿಲ್ಲ, ಯಾಕಂದರೆ ರೋಬಸ್ಟ್ಗೆ ಬಿಸಿಲು ಬೇಕಲ್ಲ. ಹಂಗಾಗಿ ರೋಬಸ್ಟ ಜೊತೆ ನಾವು ಅಂತರ ಬೆಳೆಯಾಗಿ ಅಡಿಕೆನ ಕೂಡ ಹಾಕಿದ್ದೀವಿ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು, ತೋರಿಸ್ತೀನಿ. ಹಾಗಾಗಿ ಮತ್ತೆ ಇದ್ರ ಜೊತೆ ನಾವು ಬೇಲಿ ಸೈಡ್ಗೆ ಗಿಡ ಸಣ್ಣದಿರ್ಬೇಕಾದ್ರೆ ಗಿಡಕ್ಕೆ ಬಿಸಿಲು ಹೊಡೆಯುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಸ್ವಲ್ಪ ಸಿಲ್ವಾರ ಕಾಡುಮರ ಎಲ್ಲ ಹಾಕಿದ್ವಿ. ಈಗ ಅವನ್ನೆಲ್ಲ ಕೂಡ ಮರ್ಗಸಿ ಮಾಡಿಸಿದ್ವಲ್ಲ, ಇದು ಲಾಸ್ಟ್ನೇ ದಿವಸ ಆಗಿದ್ದರಿಂದ ಇಲ್ಲೊಂದು ಸ್ವಲ್ಪ ಉಳಿದಿತ್ತು. ಯಾಕಂದರೆ ಸೌರವ್ರು ಕೂಡ ಬೇರೆ ಕಡೆ ಸವರ್ತಾ ಇದ್ರು, ಅಲ್ಲಿ ಮುಗಿಸ್ಕೊಂಡು ಸೀದಾ ಹೊರಟ್ರು. ಇಲ್ಲಿ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಈಗ ನಾವೇ ಕೂಡ ಸವರ್ತಾ ಇದ್ದೀವಿ. ಇವಾಗ ಬಂದು ಇವತ್ತು ನಾವು ಒಂದು 3 ಜನ ಬಂದಿದ್ವಿ ಇಲ್ಲಿ ಸೌರಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ನೀವು ನೋಡ್ಬೋದು, ಇಲ್ಲಿ ನಾವು ತೀರಾ ಏನು ಬಿದ್ದಿಲ್ಲ. ಯಾಕಂದರೆ ಇಲ್ಲಿ ನಾವು ಪ್ರತಿ ವರ್ಷ ಒಂದು 2 ವರ್ಷಕ್ಕೊಂದ್ಸತಿ ನಾವು ಇಲ್ಲಿ ಜೋಲನ್ನ ಓಡಿಸ್ತಾ ಇರ್ತೀವಿ. ಯಾಕಂದರೆ ರೋಬಸ್ಟಾಗೆ ಆದಷ್ಟು ಬಿಸಿಲು ಬೇಕು ಮತ್ತು ನೀರು ಕೂಡ ಬೇಕು. ಹಾಗಾಗಿ ಇವಾಗ ಇಲ್ಲೂ ಕೂಡ ನಾವು ಏನು ಜೋಲೆಲ್ಲ ಒಡಿಸಿ ಎಲ್ಲ ಇದು ಮಾಡಿದ್ವಿ. ಹಾಗಾಗಿ ಜಾಸ್ತಿ ಸೌದೆ ಏನು ಬೀಳ್ತಾ ಇಲ್ಲ, ಬರೀ ಕೊಚ್ಚಾಕಕ್ಕೆ ಉಳಿದಿದೆ. ಹಾಗಾಗಿ ನಾವೇ ಕೂಡ ಕೊಚ್ಚಾಕ್ತಾ ಇದ್ದೀವಿ. ಇದೆಲ್ಲ ಕೊಚ್ಚಾಗ್ತಿದ್ದಂಗೆ ನಾವು ಈಗ ಒಂದು 2 ದಿವಸ ಬಿಟ್ಟು ಒಣಗಬೇಕು. ಒಣಗದ ನಂತರ ಇಲ್ಲಿ ನಾವು ರೋಬಸ್ಟಕ್ಕೆ ನೀರನ್ನ ಹೊಡಿಬೇಕು. ಯಾಕಂದರೆ ಈಗ ಬಿಸಿಲು ಸಿಕ್ಕಾಪಟ್ಟೆ ಬೀಳ್ತಿರೋದ್ರಿಂದ, ಮರ್ಗಸಿ ಕೂಡ ಮಾಡಿಸಿರೋದ್ರಿಂದ ಇನ್ನೂ ಹೆವಿ ಕೂಡ ಬಿಸಿಲು ಬಂದು ಡೈರೆಕ್ಷನ್ಸ್ ಇಲ್ಲಿಗೆ ಬೀಳುತ್ತೆ ಗಿಡಗಳಿಗೆ. ಮತ್ತು ರೋಬಸ್ಟಕ್ಕೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ನೀರು ಕೂಡ ಬೇಕು ಈ ಟೈಮಲ್ಲಿ. ಹಾಗಾಗಿ ಯಾಕೆ ನೀರು ರೋಬಸ್ಟಕ್ಕೆ ಬೇಕು ಅಂದರೆ, ಈಗ ನಾನು ಇದು ಮರ್ಗಸಿ ಎಲ್ಲ ಸೌರ ಆದ ನಂತರ ತೋರಿಸ್ತೀನಿ ತಡೀರಿ ವಿಡಿಯೋದಲ್ಲಿ. ಗಿಡಗಳು ನೀರು ಹೊಡಿದಲ್ಲೇ ಸ್ವಲ್ಪ ಡಿಲೇ ಮಾಡಿರೋ ಕಾರಣದಿಂದ ಯಾವ ಥರ ಗಿಡಗಳು ಕಾಣ್ತಾ ಇದೆ ಅಂತ, ಮತ್ತು ಗಿಡಗಳ ಕಲರು ಕೂಡ ಯಾವ ಥರ ತಿರುಗಿದೆ ಅನ್ನೋದು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ನಿಮಗೆ ವಿಡಿಯೋದಲ್ಲಿ ನೋಡಿದ ತಕ್ಷಣ ಕೂಡ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾವು ಸ್ವಲ್ಪ ರೋಬಸ್ಟಕ್ಕೆ ಸಣ್ಣ ಗಿಡಗಳಿಗೆ ಎಲ್ಲ ದನಿಂಗ್ ಗೊಬ್ಬರನ ಹಾಕ್ಸ್ತಿದ್ದೆ ಅಂತ ಹೇಳ್ಬಿಟ್ಟು ರೀಸೆಂಟ್ ವಿಡಿಯೋದಲ್ಲಿ ಒಂದು ತಿಳಿಸಿದ್ದೆ. ಇನ್ನೂ ಯಾರು ಕೂಡ ವಿಡಿಯೋ ನೋಡಿಲ್ವೋ ಪ್ರತಿಯೊಬ್ಬರು ಕೂಡ ಹೋಗಿ ನಮ್ಮ ಚಾನಲ್ ಕೂಡ ಇದೆ, ನೋಡ್ಬೋದು. ಯಾಕಂದರೆ ಅದರಲ್ಲಿ ಏನು ತಿಳಿಸಿದ್ವಿ ನಾವು ಅಂದರೆ, ದನಿಂಗ್ ಗೊಬ್ಬರ ಹಾಕೋದ್ರಿಂದ ಏನು ಉಪಯೋಗ, ಮತ್ತು ದನಿಂಗ್ ಗೊಬ್ಬರದಲ್ಲಿ ಏನೇನು ಕಂಟೆಂಟ್ಸ್ ಇರುತ್ತೆ, ಯಾಕೆ ಹಾಕ್ತೀವಿ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ನ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ನೋಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಹೋಗಿ ನೋಡಿ. ಈಗ ನೋಡಿ, ಇನ್ನೊಂದು ಲೋಡ್ ಸ್ವಲ್ಪ ಸಾಲ್ಟೇಜ್ ಬಂದಿತ್ತು, ಹಾಗಾಗಿ ಇವತ್ತು ಕೂಡ ತರಿಸಿದ್ವಿ. ಅದನ್ನು ಕೂಡ ಸುರಿತಾ ಇದ್ದಾರೆ. ಈಗ ಟ್ಯಾಕ್ಟ್ರಿಗೆ ಒಂದು ಲೋಡಿಗೆ ಎಷ್ಟು ಬೀಳುತ್ತೆ ಅಂತ ಹೇಳ್ತೀನಿ ನೋಡಿ. ಇವಾಗ ಒಂದು ಟ್ಯಾಕ್ಟ್ರಿಗೆ ಎಷ್ಟು ಬೀಳುತ್ತೆ ಅಂದರೆ, ತಿಪ್ಪೆಯಲ್ಲಿ 6,000 ಬೀಳುತ್ತೆ ಒಂದು ಟ್ಯಾಕ್ಟರ್ ಲೋಡಿಗೆ. ಅದನ್ನು ತಿಪ್ಪೆಯಿಂದ ತುಂಬ್ಕೊಂಡು ಟ್ಯಾಕ್ಟ್ರಲ್ಲಿ ಇಲ್ಲಿಗೆ ತೊಗೊಬಂದು ನಮ್ಮನೆ ಜಾಗಕ್ಕೆ ಹಾಕೋಕ್ಕೆ ನಮಗೆ ಏನಿಲ್ಲ ಅಂದರೆ ಬರೋಬ್ಬರಿ 8,000 to 8,500 ತನಕ ಬೀಳ್ತಾ ಇದೆ ಒಂದು ಟ್ಯಾಕ್ಟರ್ಗೂ ದನಿನ ಗೊಬ್ಬರಕ್ಕೆ. ಗೊಬ್ಬರ ಮಾತ್ರ ಏನು ಚೆನ್ನಾಗಿ ತುಂಬ್ಕೊಬರ್ತಾರೆ. ಈಗ ಕಮ್ಮಿ ತುಂಬ್ಕೊಬರೋದಾಗಲಿ, ಬಾಡಿ ಲೆವೆಲ್ಗೆ ತುಂಬ್ಕೊಬರೋಗ್ಲಿ, ಆ ಥರ ಏನಿಲ್ಲ. ಈಗ ಗೋಪುರ ಥರ ಒಂದು ಲೆವೆಲ್ಗೆ ನೋಡಿಬಿಟ್ಟು ನೀಟಾಗಿ ತುಂಬ್ಕೊಂಬಂದಿರ್ತಾರೆ. ಕೊಡೋ ದುಡ್ಡಿಗೇನು ಲಾಸ್ ಇಲ್ಲ ಅನಿಸುತ್ತೆ, ಬಟ್ ಆದರೂ ಕೂಡ ಹೆವಿ ರೇಟ್ ಆಯಿತು. ಮತ್ತು ಇಲ್ಲಿ ನಮ್ಮ ಅಕ್ಕಪಕ್ಕ ಊರಲ್ಲಿ ಎಲ್ಲೂ ದನಿನ ಗೊಬ್ಬರ ಇಲ್ದಿರೋ ಕಾರಣದಿಂದ ನಾವು ಸ್ವಲ್ಪ ದೂರದ ಊರದಿಂದ ತರಿಸ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಬೀಳ್ತಾ ಇದೆ. ನೀವು ಕೂಡ ಯಾರು ದನಿನ ಗೊಬ್ಬರ ಹಾಕ್ಸಿಲ್ಲ ಅಂದರೆ ಇನ್ನೂ ಕೂಡ ಟೈಮ್ ಇದೆ, ಹಾಕಿಸ್ಕೋಬೋದು ಮಳೆ ಬೀಳೋ ಒಳಗೆ. ಮತ್ತು ನೀವೆಲ್ಲ ನಿಮ್ಮ ಕಡೆ ಎಲ್ಲ ದನಿನ ಗೊಬ್ಬರಕ್ಕೆ ಏನು ರೇಟ್ ನಡೀತಿದೆ ಅನ್ನೋದು ಕೂಡ ಸ್ವಲ್ಪ ಕಾಮೆಂಟ್ ಮೂಲಕ ತಿಳಿಸಿ. ದನಿನ ಗೊಬ್ಬರ ಎಲ್ಲ ಹಾಕ್ಸಿ ಎಲ್ಲ ಸುರಿಸಿ ಆಗ್ತಿದ್ದಂಗೆ ಮತ್ತೆ ಬಂದು ಎಲ್ಲ ಕೂಡ ನಾವು ನೀಟಾಗಿ ಸೌರಕ್ಕೆ ಶುರು ಮಾಡಿದ್ವಿ. ಅದೆಲ್ಲ ಆಗ್ತಿದ್ದಂಗೆ ನಾವು 3 ಜನ ಇದ್ದಿರೋದ್ರಿಂದ ಇವತ್ತು ಕಂಪ್ಲೀಟ್ ಒಂದು ದಿವಸ ಬೇಕಾಯಿತು ಸೌರಕ್ಕೆ. ಎಲ್ಲ ಕೂಡ ಕಂಪ್ಲೀಟಾಗಿ ಮುಗಿಸಿದ್ವಿ. ಇವಾಗ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ, ಈಗ ನಾವೆಲ್ಲ ಸೌರ ಆದಮೇಲೆ ಗಿಡ ಯಾವ ಥರ ಕಾಣ್ತಿದೆ, ಯಾವ ಥರ ಬಯಲಾಗಿ ಕಾಣ್ತಾ ಇದೆ ಅಂತ. ಈಗ ಎಲ್ಲೂ ಕೂಡ ನೆರಳು ಕೂಡ ಬೀಳ್ತಾ ಇಲ್ಲ. ಇವಾಗ ಸಂಜೆ ಟೈಮ್ ಆದರೂ ಕೂಡ ನೋಡಿ ಬಿಸಿಲು ಯಾವ ಥರ ಹೊಡಿತಾ ಇದೆ ಅಂತ. ಹಂಗಾಗಿ ಗಿಡಗಳನ್ನೂ ಕೂಡ ನೀವು ನೋಡ್ಬೋದು. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಮಳೆ ನೀರು ಹೊಡಿದಲ್ಲೇ ಇರೋದ್ರಿಂದ, ನೀರು ಸ್ವಲ್ಪ ಕಮ್ಮಿ ಇರೋದ್ರಿಂದ ಗಿಡಗಳಿಗೆ ಈಗ ಯಾವ ಥರ ಗಿಡಗಳಾಗಿದೆ, ಯಾವ ಥರ ಕಲರ್ ಟರ್ನ್ ಆಗಿದೆ ಅನ್ನೋದು ಕೂಡ ವಿಡಿಯೋದಲ್ಲಿ ಕಾಣ್ತಾ ಇದೆ. ಈಗ ಇದಕ್ಕೆ ಏನು ಕೂಡ ಬೇರೆ ಏನು ಸಜೆಷನ್ ಕೂಡ ಏನೂ ಇಲ್ಲ. ಮೇನ್ ಆಗಿ ಏನಂದರೆ ನೀರನ್ನ ಹೊಡಿಬೇಕು ಚೆನ್ನಾಗಿ. ನೀರು ಹೊಡೆದು ಒಂದು ಸ್ವಲ್ಪ ಮತ್ತೆ ಇನ್ನೇ ಅದರ ಬೇರೆ ಗೊಬ್ಬರನೂ ಕೂಡ ಒಂದು ರೌಂಡ್ ಕೊಟ್ಟರೆ ಇನ್ನೂ ಕೂಡ ಗಿಡಗಳು ಮತ್ತೆ ಹಸಿರು ಕಲರ್ ಆಗಿ ನೀಟಾಗಿ ಚೆನ್ನಾಗಿ ಕಾಣ್ತವೆ. ಮತ್ತು ಈಗ ಎಲ್ಲ ಬತ್ತೋಗಿರೋ ಗಿಡಗಳು ಕೂಡ ಚೆನ್ನಾಗಾಗುತ್ತೆ. ಈಗ ನೀರು ಹೊಡಿಲಿಲ್ಲ ಅಂದರೆ ಏನಾದ್ರು ನಾವು ಹೀಗೆ ಬಿಟ್ವಿ ಅಂದರೆ ಗಿಡಗಳು ಸುಟ್ಟು ಹೋಗೋ ಚಾನ್ಸಸ್ ಕೂಡ ಜಾಸ್ತಿ ಇದ್ದೇ ಇರುತ್ತೆ. ಯಾಕಂದರೆ ಗೊತ್ತಲ್ಲ ಬಿಸಿಲು ಯಾವ ಥರ ಹೊಡಿತಿದೆ ಅಂತ. ಈ ಟೈಮಲ್ಲಿ ಸ್ವಲ್ಪ ಮಳೆ ಆಗಬೇಕಾಗಿತ್ತು. ಮತ್ತು ಪ್ರತಿಯೊಂದು ಕಡೆಯೂ ಕೂಡ ಬರೋ ಕಡೆ ಎಲ್ಲ ಮಳೆ ಬರ್ತಾ ಇದೆ, ಸಿಕ್ಕಾಪಟ್ಟೆ ಬರ್ತಾ ಇದೆ. ಆನೆಕಲ್ಲೆಲ್ಲ ಬೀಳ್ತಾ ಇದೆ. ಈಗ ನಮ್ಮ ಕಡೆ ದೇವ್ರದಯಿಂದ ಆನೆಕಲ್ಲು ಯಾವುದೂ ಕೂಡ ಬಿದ್ದಿಲ್ಲ, ಬರೀ ಮಳೆ ಒಂದು ಕೂಡ ಆಗಿದೆ. ನಮಗೊಂದು 1.5 ಇಂಚ್ ಮಳೆ ಆಗಿರ್ಬೋದು ಅವಾಗ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು. ಅದಿನ್ನೂ ನಮಗೆ ಗಿಡಗಳಿಗೆ ಸೆಟ್ ಆಗೋ ಥರ ಏನು ಮಳೆ ಬರಲಿಲ್ಲ. ಯಾಕಂದರೆ ನಾವು ಮಳೆಗೆ ನೆಚ್ಕೊಂಡು ಕೂರ್ಲೂ ಇಲ್ಲ. ನಾವು ನೀರನ್ನ ಕೂಡ ಹೊಡೆದ್ವಿ ಅರೇಬಿಕಾ ತೋಟಕ್ಕೆ ಮತ್ತು ರೋಬಸ್ಟ ತೋಟಕ್ಕೆ ಎಲ್ಲದಕ್ಕೂ ಕೂಡ, ಮತ್ತು ಬ್ಯಾಕಿಂಗ್ನೂ ಕೂಡ ಕೊಟ್ವಿ. ಈ ಥರ ನೀರು ಕೊಡ್ತಾ ಇದ್ರೆ ಗಿಡಗಳು ಕೂಡ ಚೆನ್ನಾಗಿ ಇರುತ್ತೆ. ಮತ್ತು ಮಳೆಗಾಲದಲ್ಲಿ ಹೆವಿ ಶೀತ ಆಗ್ಬೋದು ಅಂತ ಕೂಡ ಕೇಳ್ಬೋದು ನೀವು. ನಾವು ರೋಬಸ್ಟ ತೋಟದಲ್ಲೆಲ್ಲ ಅಲ್ಲಲ್ಲಿ ಚರಂಡಿಗಳನ್ನ ಮಾಡಿದ್ದೀವಿ. ಅಂದರೆ ನೀರೆಲ್ಲ ಯಾವುದು ಕೂಡ ಸ್ಟಾಕ್ ಆಗಿ ನಿಲ್ದಿಲ್ದಂಗೆ ಮಳೆಗಾಲದಲ್ಲಿ ಹರಿದು ಹೋಗಂಗೆ. ಹಾಗಾಗಿ ಏನೂ ಕೂಡ ತೊಂದರೆ ಆಗೋದಿಲ್ಲ. ಹಾಗಾಗಿ ಮತ್ತೆ ಈಗ ನಾವು ಸ್ವಲ್ಪ ಇದು ಮೋಟ್ರು ಕೂಡ ಪ್ರಾಬ್ಲಮ್ ಇತ್ತು ನಮ್ಮದು, ಅದನ್ನು ಕೂಡ ಸ್ವಲ್ಪ ರೆಡಿ ಮಾಡಿಸ್ಬೇಕಾಯ್ತು. ಏನಂದರೆ ಬೇರೆ ಏನೂ ಪ್ರಾಬ್ಲಮ್ ಅಲ್ಲ, ಅಂದರೆ ನಮ್ಮ ಸೆಕ್ಷನ್ ಪೈಪ್ ಏನಿದೆ ಅದ್ರದ್ದು ಕ್ಯಾನ್ಗಳು ಕಟ್ಟಿದ್ವಿ ಅದಕ್ಕೆ. ಮಣ್ಣೊಳಗೆ ಹೋಗಿ ಸೆಕ್ಷನ್ ಪೈಪ್ ಕೂರ್ದಿಲ್ದಂಗೆ ಅಂತ ಹೇಳ್ಬಿಟ್ಟು ಆ ಕ್ಯಾನನ್ನು
ಡ್ಯಾಮೇಜ್ ಆಗಿಬಿಟ್ಟು ನೀರೆಲ್ಲ ಕೂಡ ಹೋಗಿಬಿಟ್ಟಿತ್ತು. ಹಾಗಾಗಿ ಸೆಕ್ಷನ್ ಪೈಪ್ ಕೂಡ ಮರಳಿಗೆ ಬಂದು ಸೇರ್ಕೊಬಿಟ್ಟಿತ್ತು. ಈಗ ಅದನ್ನು ಕೂಡ ಎಲ್ಲ ಕ್ಲೀನಾಗಿ ಎತ್ಬಿಟ್ಟು ನಾವು ನೀರೆಲ್ಲ ತುಂಬಿಸಿ ಡಬ್ಬಗಳಿಗೆ ಬೇರೆ ಡಬ್ಬ ಚೇಂಜ್ ಮಾಡಿಬಿಟ್ಟು ಈಗ ಸೆಕ್ಷನ್ ಪೈಪು ನಮಗೆ ಕಾಣೋ ಥರ ಮೇಲ್ಗಡೆನೆ ಸ್ವಲ್ಪ ಬಿಟ್ಟಿದ್ದೀವಿ ನೀರೊಳಗೆ. ತೀರಾ ಕೂಡ ಮೇಕ್ ಆಗ್ಬಾರ್ದು, ಯಾಕಂದರೆ ಏರ್ ಕೂಡ ತಗೊಳುತ್ತೆ, ಹಾಗಾಗಿ ನೀರು ಕೂಡ ಸರಿ ಪ್ರೆಷರ್ ಆಗಿ ಬರೋದಿಲ್ಲ. ಒಂದು ನಿಮಗೆ ಯಾವ ಥರ ಅಂದಾಜಲ್ಲಿ ಅಂದರೆ ಈ ಕಡೆ ಮರಳೊಳಗೆ ಹೋಗಿ ಕೂರ್ಲೂಬಾರ್ದು, ಈ ಕಡೆ ನೀರ ಮೇಲ್ಗಡೆ ತೇಲೂಬಾರ್ದು. ಆ ಥರ ಒಂದು ಲೆವೆಲ್ಗೆ ನೋಡಿ ಕ್ಯಾನ್ಗಳಿಗೆಲ್ಲ ನೀರನ್ನೆಲ್ಲ ತುಂಬಿಸ್ಬಿಟ್ಟು ಕೆರೆ ಒಳಗೆ ಹಾಕಬೇಕು. ಇವಾಗ ನೋಡಿ ನಮ್ಮದ್ರೊಳಗೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನಾವು ಯಾವ ಥರ ಮಾಡಿದ್ದೀವಿ ಅಂತ. ಈಗ ನಮಗೆ ಒಂದು ಸ್ವಲ್ಪ ನೀರಾಗೆ ಬಿಟ್ಟಿದ್ದೀವಿ. ಏನಾರು ಅಪ್ಪಿತಪ್ಪಿ ಏನಾರು ಮತ್ತೇನಾರು ಆಯಿತು ಅಂದರೆ ನಾವು ಸೆಕ್ಷನ್ ಪೈಪ್ನ ವಾಪಸ್ ಎಳ್ಕೊಳೋ ಹಾಗೆ ಮತ್ತು ವಾಪಸ್ ತೆಳ್ಳೋ ಹಾಗೆ ಇರಬೇಕು ಅಂತ ಹೇಳ್ಬಿಟ್ಟು ಈಗ ನೋಡಿ ಇದೆ ನಮ್ಮ ಮೋಟ್ರು. ಇದು ಬಂದು ಒಂದು 10 HP ಮೋಟ್ರ್ ಅಷ್ಟೇ. ನಮ್ಮ ತೋಟಕ್ಕೆ ಈ ಮೋಟ್ರ್ ಸಾಲ್ತಾ ಇಲ್ಲ, ಯಾಕಂದರೆ ಇಲ್ಲಿಂದ ನಮ್ಮ ಚಿಕ್ಕಪ್ಪನ ತೋಟಕ್ಕೆ ನಮ್ಮ ಅತ್ತೆ ತೋಟ ಎಲ್ಲ ಉಂಟು. ಅಲ್ಲಿಂದ ಅಲ್ಲಿಗೆ ಹೋಗೋತ್ತಿಗೆ ಪ್ರೆಷರ್ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ಅಂದರೆ ನೆಕ್ಸ್ಟ್ ಇಯರಲ್ಲಿ ನಾವು ಈಗ ಮಿಷಿನ್ನ ಕೂಡ ಚೇಂಜ್ ಮಾಡಬೇಕಂತಿದ್ದೀವಿ. ಈಗ ನಾವೊಂದು 22 HP ಮೋಟ್ರನ್ನ ಸಜೆಷನ್ ಮಾಡಿದ್ದೀವಿ. ಅದು ಬೆಸ್ಟಾ ಅಥವಾ ಕರೆಂಟ್ ಮೋಟ್ರ್ ಬೆಸ್ಟಾ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನೀವು ಕೂಡ ಇರಿಗೇಷನ್ ಮಾಡ್ತಾ ಇದ್ದೀರೋ ಅಥವಾ ನಿಮ್ಮ ಕಡೆ ಏನಾದ್ರು ಮಳೆ ಬರ್ತಾ ಇದೆಯೋ, ಮತ್ತು ನಿಮ್ಮ ಕಡೆ ಪರಿಸ್ಥಿತಿ ಯಾವ ಥರ ಇದೆ, ನೀವು ಯಾವ ಥರ ಮೋಟರ್ನ ಯೂಸ್ ಮಾಡ್ತಾ ಇದ್ದೀರಾ, ಮತ್ತು ಯಾವ್ದು ಬೆಸ್ಟು ಏನು ಅನ್ನೋದನ್ನು ಕೂಡ ನಮಗೂ ಕೂಡ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ. ಪ್ರತಿಯೊಬ್ಬರು ಕೂಡ ಹೆಲ್ಪ್ ಆಗುತ್ತೆ ಕಮೆಂಟ್ ಮಾಡೋದ್ರಿಂದ, ಅಥವಾ ನಮಗೂ ಕೂಡ ಹೆಲ್ಪ್ ಆಗ್ಬೋದು. ಅಥವಾ ಬೇರೆ ಯಾರಾದರೂ ಕೂಡ ಈ ವಿಡಿಯೋ ನೋಡ್ತಿದ್ರೆ ಅವರು ಕೂಡ ಕಮೆಂಟ್ನ ಓದಿದ್ರೆ ಅವರು ಕೂಡ ಹೆಲ್ಪ್ ಆಗ್ಬೋದು. ಹಾಗಾಗಿ ನೋಡ್ಬೋದು ನೀವು ಇವಾಗ ಬಿಸಿಲು ಯಾವ ಥರ ಹೊಡಿತಿದೆ ಅಂತ. ನೋಡಿ ಈ ಥರ ಬಿಸಿಲು ಹೊಡಿತಾ ಇದೆ. ನಿಮ್ಮ ಕಡೆನೂ ಕೂಡ ಇದೇ ಥರ ಹೊಡಿತಿದೆಯೋ, ಅಥವಾ ಏನಾರು ಮಳೆ ಮೋಡ ಇದೆಯೋ, ಅಥವಾ ಮಳೆ ಬರ್ತಾ ಇದೆಯೋ, ಏನು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಅಂತ ಕೂಡ ಅದಕ್ಕೆ ಹೇಳ್ತಾ ಇರೋದು. ಯಾಕಂದರೆ ಬೇರೆ ಊರಲ್ಲಿ ಏನು ಪರಿಸ್ಥಿತಿ ಇದೆ ಅನ್ನೋದು ಕೂಡ ನಮಗೂ ಕೂಡ ತಿಳ್ಕೊಂಡಾಗ ನಮಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಂಗಾಗಿ ನೋಡಿ ಇವಾಗ ನೀವು ನೋಡ್ಬೋದು ಬೆಳಿಗ್ಗೆ ಏನು ಹೊಡಿತಿರುತ್ತೋ ಬಿಸಿಲು, ಸಂಜೆ ಕೂಡ ಇದೇ ಥರ ಹೊಡಿತಾನೆ ಇರುತ್ತೆ. ಬೆಳಿಗ್ಗೆ ಹುಟ್ಟೋದ್ರಿಂದ ಹಿಡಿದು ಮುಳುಗೋ ತನಕ. ಯಾಕಂದರೆ ನಮ್ಮ ತೋಟದ ಪಕ್ಕ ಸ್ವಲ್ಪ ಕೆರೆಗಳಿರೋದ್ರಿಂದ ಅಕ್ಕಪಕ್ಕ ಸ್ವಲ್ಪ ಗ್ಯಾಪ್ ಇದೆ, ಮತ್ತು ಸ್ವಲ್ಪ ಕೂಡ ಬಯಲು ಕೂಡ ಜಾಸ್ತಿ ಇದೆ. ಹಂಗಾಗಿ ಬೆಳಗ್ಗೆಯಿಂದ ಸಂಜೆ ತನಕ ಇದೇ ಥರ ಬಿಸಿಲು ಕೂಡ ಇದ್ದೇ ಇರುತ್ತೆ. ಈ ಥರಕ್ಕೆಲ್ಲ ಏನು ಮಾಡೋಕ್ಕಾಗೋದಿಲ್ಲ. ಮೇನ್ ಸಜೆಷನ್ ಒಂದು ಇರೋದು ಏನಪ್ಪ ಅಂದರೆ ನೀರನ್ನ ಹೊಡಿಬೇಕು ಅಷ್ಟೇ. ಮತ್ತು ರೀಸೆಂಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ನಾವು ಮರ್ಗಸಿ ಮಾಡ್ಸೋಕ್ಕೆ ಎಷ್ಟಾಗ್ಬೋದು ಸಂಬಳ ಏನು ಅಂತ ಕೂಡ ಗೆಸ್ ಮಾಡಿ ಅಂತ. ನಮ್ಮದು ಕೂಡ ಕಂಪ್ಲೀಟಾಗಿ ಮರ್ಗಸಿ ಮಾಡಿ ಮುಗಿಸೋತಿಗೆ ನಮಗೆ ಏನಿಲ್ಲ ಅಂದರೂ 1,30,30,000 ಆಗೇ ಹೋಯ್ತು. ಬರೀ 4 ಎಕರೆಗೆ ಅಷ್ಟೇ. 4 ಎಕರೆಗೆ ಇಷ್ಟು ಸಂಬಳ ಕೊಡ್ಬೋದಾ, ಇಲ್ಲ ನಾವು ಕೊಟ್ಟಿರೋದೇನಾದ್ರು ಜಾಸ್ತಿ ಆಯಿತಾ ಏನು ಅನ್ನೋದು ಕೂಡ ಒಂದ್ಸತಿ ಕಮೆಂಟ್ ಮೂಲಕ ತಿಳಿಸಿ. ಬಟ್ ನಮಗೆ ಏನು ಲಾಸ್ ಅಂತ ಏನು ಅನಿಸ್ಲಿಲ್ಲ, ನಮಗೆ ಸ್ಯಾಟಿಸ್ಫೈ ಆಯಿತು. ಯಾಕಂದರೆ ನಮ್ಮದು ಸ್ವಲ್ಪ ಮರಗಳೆಲ್ಲ ಜಾಸ್ತಿ ಇದ್ದು ಸಿಕ್ಕಾಪಟ್ಟೆ ಇತ್ತು ಕಡಿಯೋಕ್ಕೆಲ್ಲ. ಹಾಗಾಗಿ ಎಲ್ಲ ಕೂಡ ನೀಟಾಗೆಲ್ಲ ಕಡಿಸ್ಬೇಕಾಗಿತ್ತಲ್ಲ, ಹಂಗಾಗಿ ಸಂಬಳ ಕೂಡ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ನಿಮಗೆ ನಮ್ಮ ಕೆಲಸಗಳೆಲ್ಲ ಕೂಡ ನೀಟಾಗಿ ಆಯಿತು ಮರ್ಗಸಿದ್ದು. ಹಂಗಾಗಿ ನಾವು ಹಿಂದೆ ಮುಂದೆ ಯೋಚನೆ ಮಾಡಲೆಲ್ಲ ಕೊಟ್ವಿ. ಇದೆಲ್ಲ ಆಯ್ತಿದ್ದಂಗೆ ಮಾರನೇ ದಿವಸ ಮತ್ತೆ ಬೆಳಗ್ಗೆ ಎದ್ದು ಕೂಡ ನೋಡಿದ್ವಿ ಇವತ್ತಾರು ಮಳೆ ಮೋಡ ಇದೆಯಾ ಏನು ಅಂತ. ಯಾವುದೇ ಥರ ಮೋಡ ಕೂಡ ಏನೂ ಇರಲಿಲ್ಲ. ಹಂಗಾಗಿ ಮನೆ ಹತ್ರ ನಾವು ಸ್ವಲ್ಪ ಕೂಡ ಪಾತಿನ ನಿಲ್ಲಿಸಬೇಕಾಗಿತ್ತು. ಯಾಕಂದರೆ ಸ್ವಲ್ಪ ಸಿಲ್ವರ್ ಗಿಡ ಏನಾದರೂ ಮಾಡೋಣ ಅಥವಾ ಮೆಣಸಿನ ಬೆಳೆ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ನಿಲ್ಸೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದೀವಿ. ಯಾಕಂದರೆ ನಮ್ಮ ತೋಟದಲ್ಲಿ ಕೂಡ ಮೆಣಸಿನ ಬೆಳೆ ಕೂಡ ಕಮ್ಮಿ ಇರೋದ್ರಿಂದ, ನಮಗೆ ನಾವೇ ಬೆಳೆಯೋದ್ರಿಂದ ನಮಗೆ ಕೂಡ ಸ್ವಲ್ಪ ಚಾರ್ಜಸ್ ಎಲ್ಲ ಕಮ್ಮಿ ಆಗುತ್ತೆ, ಮತ್ತು ನಮಗೆ ಕೂಡ ಹೆಲ್ಪ್ ಆಗುತ್ತೆ. ಈಗ ಸಿಕ್ಕಾಪಟ್ಟೆ ಜಾಸ್ತಿ ತೋಟದ ಮೇಲೆ ಎಲ್ಲ ಬಂಡವಾಳ ಸುರಿತಾ ಇದ್ರೆ ಬಂದಿದ್ದ ಆದಾಯ ಏನೆಲ್ಲ ನಮಗೆ ಕೂಡ ಸ್ವಲ್ಪ ಲಾಭ ಅನ್ನೋದು ಬೇಕಲ್ಲ ಹೆಚ್ಚಾಗಿ. ಹಾಗಾಗಿ ನಾವೇ ಬೆಳೆಯೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಈಗ ನೋಡ್ಬೋದು ನೀವು ಎಲ್ಲ ಕೂಡ ಚಪ್ಪರ ಎಲ್ಲ ಹಾಕಿದ್ದೀನಿ. ಈಗ ಇದ್ರ ಮೇಲೆ ಮೆಸ್ಸೊಂದು ಎಳಿಬೇಕಷ್ಟೇ. ಇನ್ನು ತೆಂಗಿನ ಗರಿ ಎಲ್ಲ ಹಾಕೋಕ್ಕೆ ಹೋದರೆ ತೆಂಗಿನ ಗರಿ ಇಷ್ಟೊಂದೆಲ್ಲ ಇಲ್ಲ, ಹಾಗಾಗಿ ಮೆಸ್ಸೊಂದಿಲ್ಲ, ಮೆಸ್ಸೋಗಿ ತರಬೇಕು. ಮತ್ತು ರೀಸೆಂಟಾಗಿ ಹೋದ ವರ್ಷವೂ ಕೂಡ ನಾನು ಸಿಲ್ವರ್ ಗಿಡನ ಸ್ವಲ್ಪ ತಂದು ನಿಲ್ಲಿಸಿದ್ದೆ. ಅದು ಕೂಡ ಸ್ವಲ್ಪ ತರಬೇಕಾದ್ರೆ ಲೇಟಾಗಿ ಹೋಗ್ಬಿಟ್ಟಿತ್ತು. ಯಾಕಂದರೆ ಹೋದ ವರ್ಷ ನಮಗೆ ಕಾಲೇಜಿಗೆಲ್ಲ ಹೋಗ್ತಾ ಇದ್ದೆ, ಸ್ವಲ್ಪ ಬೇರೆ ಏನೋ ಕೆಲಸಗಳು ಇದ್ದಿದ್ದು, ಟೈಮ್ ಸಿಗ್ತಾ ಇರಲಿಲ್ಲ, ಫ್ರೀ ಆಗ್ತಿರಲಿಲ್ಲ. ಹಾಗಾಗಿ ಈಗ ಹೋದ ವರ್ಷ ಇದ್ದ ಸಿಲ್ವರ್ ಗಿಡಗಳೆಲ್ಲ ಹಂಗೆ ಇದ್ದಾವೆ. 1,000 ತಂದು ನಿಲ್ಲಿಸಿದ್ದೆ, ಅದ್ರಲ್ಲಿ ಬರೋಷ್ಟು ಬಂದಿದೆ, ಹೋಗೋಷ್ಟು ಹೋಗಿದ್ದಾವೆ. ಈಗ ಒಂದಿಷ್ಟು ಉಳ್ಕೊಂಡಿದೆ. ಇದು ಕೂಡ ಈ ಸತಿ ಮಳೆ ಬಿದ್ದ ಮೇಲೆ ಹಾಕಬೇಕು ಸ್ವಲ್ಪ ತೋಟಗಳಿಗೆ, ಅಲ್ಲಿ ಇಲ್ಲಿ ಬೇಲಿ ಸೈಡೆಲ್ಲ ಸ್ವಲ್ಪ ಒಂದೊಂದು ಇಲ್ಲ ಅಂತ ಬಿಸಿಲು ಕೂಡ ಸಿಕ್ಕಾಪಟ್ಟೆ ಹೊಡೆಯುತ್ತಲ್ಲ, ಅಲ್ಲಿಗೆಲ್ಲ ಹಾಕ್ತೀವಿ. ಮತ್ತು ಇವಾಗ ನೋಡ್ಬೋದು ನೀವು ಮಣ್ಣು ಗಿಣ್ಣು ಎಲ್ಲ ರೆಡಿ ಇದೆ. ಇನ್ನು ಮೆಸ್ಸೊಂಡು ತೊಗೊಬಂದ್ಬಿಟ್ಟು ಹಾಕಬೇಕು. ಅದಾದ ನಂತರ ಈಗ ಈ ಟೈಮಲ್ಲಿ ಸಿಲ್ವರ್ ಗಿಡ ನಿಲ್ಲಿಸಿದ್ರೆ ಬೆಸ್ಟಾ ಅಥವಾ ಮೆಣಸಿನ ಬೀಳಿ ನಿಲ್ಲಿಸಿದ್ರೆ ಬೆಸ್ಟಾ, ಮತ್ತು ಈಗ ಟೈಮ್ ಏನಾದ್ರು ಮೀರೋಗಿದೆಯಾ, ಯಾವ್ದು ಮಾಡ್ಬೋದು ಏನು ಅನ್ನೋದು ಕೂಡ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ. ಅದೆಲ್ಲ ಆಗ್ತಿದ್ದಂಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ಸೀದಾ ಸಕಲೇಶ್ಪುರ ಕಡೆ ಕಾರ್ ಎತ್ಕೊಂಡು ಹೊರಟೆ. ಈಗ ಸಕಲೇಶ್ಪುರಕ್ಕೆ ಯಾಕೆ ಹೋಗ್ತಾ ಇದ್ದೀನಪ್ಪ ಅಂದರೆ ನಿಮಗೆ ಹೇಳಿದೆ, ಈಗ ಚಪ್ಪರ ಹಾಕಿದ್ದೀನಿ, ಇನ್ನು ಗರಿ ಕೂಡ ಇಲ್ಲ, ಸಾಲ್ಟೇಜ್ ಇದೆ ಅಂತ. ಹಾಗಾಗಿ ಇವಾಗ ಮೆಸ್ ತರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ನೋಡೋಣ ತಡೀರಿ, ಹೋಗ್ಬಿಟ್ಟು ಮೆಸ್ ಯಾವ ಥರ ಕ್ವಾಲಿಟಿ ಸಿಗುತ್ತೆ, ಯಾವ ಥರ ಸಿಗುತ್ತೆ ಅನ್ನೋದನ್ನ ಕೂಡ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೆಸ್ ಜೊತೆ ಸಿಗ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರು ನಮ್ಮ ವಿಡಿಯೋನ ನೋಡಿದ ಮೇಲೆ ಕೂಡ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬೈ.